ಮಾನ್ಯ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸುತ್ತೋಲೆಯನ್ವಯ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಯು ರಾಜ್ಯಾದ್ಯಂತ ಸಂಚರಿಸಿರುವುದರಿಂದ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸಂಭ್ರಮ 50ರ ರಥಯಾತ್ರೆಯು ಕಾಗವಾಡ ತಾಲೂಕಿನ ಉಗಾರ್ KH ದಿಂದ ರಾಯಬಾಗ್ ತಾಲೂಕಿಗೆ ಉಚ್ಚಿಯಲ್ಲಿ ದಿನಾಂಕ ಫೆಬ್ರವರಿ 29ರಂದು ಪುಷ್ಪ ನಮನಗಳಿಂದ ವಿವಿಧ ಕಲಾವಾದ್ಯಗಳಿಂದ ಶಾಲಾ ಮಕ್ಕಳ ಹಾಡು ನೃತ್ಯ ಸಮಸ್ತ ಕೂಡ್ಚಿ ಹಾಗೂ ರಾಯಬಾಗ್ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳೆಲ್ಲರೂ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಎಲ್ಲಾದರೂ ಇರು ಎಂತಾದರೂ ಇರು ನೀ ಮೊದಲು ಕನ್ನಡವಾಗಿರು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗಿರುವುದು. 1956 ನವೆಂಬರ್ 1ರಂದು ವಿಶಾಲ್ ಮೈಸೂರು ರಾಜ್ಯವಾಗಿತ್ತು. ಮತ್ತು 1973 ನವೆಂಬರ್ 1ರಂದು ವಿಶಾಲ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಮತ್ತು ಏಕೀಕರಣವಾಯಿತು. ಇದರ ಸವಿ ನೆನಪಿಗಾಗಿ 50ರ ಜ್ಯೋತಿ ರಥಯಾತ್ರೆಯು ನಮ್ಮ ಸಂಭ್ರಮವಾಗಿದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ. ಮುಂದೆ ಕರ್ನಾಟಕ ಸಂಭ್ರಮ 50ರ ರಥಯಾತ್ರೆಯು ಮೆರವಣಿಗೆಯ ಮುಖಾಂತರ ಚಿಂಚಲಿ ಮಾರ್ಗವಾಗಿ ರಾಯಬಾಗಕ್ಕೆ ಬಂದು ಪೊಲೀಸ್ ಠಾಣೆಯಲ್ಲಿ ವಾಸ್ತವ್ಯ ಮಾಡುವುದರೊಂದಿಗೆ ಮಾರನೆಯ ದಿನ ಮಾರ್ಚ್ 1ರಂದು ಬೆಳಗ್ಗೆ 10 ಗಂಟೆಗೆ ತಾಲೂಕು ದಂಡಾಧಿಕಾರಿಗಳಿಂದ ಪ್ರಶಾಂತ್ ಚನ್ಗೊಂಡ್ ಹಾಗೂ ಕರ್ವೆ ಪದಾಧಿಕಾರಿಗಳು ಮತ್ತು ಗಣ್ಯಮಾನ್ಯರಿಂದ ಪೂಜೆ ಪುರಸ್ಕಾರಗಳೊಂದಿಗೆ ಚಾಲನೆಗೊಂಡಿತು. ಹಾಗೂ ಹಳೆಯ ತಹಸೀಲ್ದಾರ್ ಕಾರ್ಯಾಲಯದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ರಥಯಾತ್ರೆ ಮೆರವಣಿಗೆಯು ವಿವಿಧ ಕಲಾವಾದ್ಯಗಳಿಂದ ಶಾಲಾ ಮಕ್ಕಳ ನೃತ್ಯಗಳಿಂದ ನಡೆಯಿತು.
ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಮುಂದೆ ಈ 50ರ ರಥಯಾತ್ರೆಯು ರಾಯಬಾಗ್ದಿಂದ ಬೂದಿಹಾಳ್ ಮಾರ್ಗವಾಗಿ ವಿವಿಧ ಕಲಾವಾದ್ಯಗಳಿಂದ ಶಾಲಾ ಮಕ್ಕಳ ನೃತ್ಯ, ಹಾಡು, ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ TMCಯ ಚೀಫ್ ಆಫೀಸರ್ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ಗೊಂಡ್ ಹಾಗೂ ಫರ್ಮಾನಂದ್ ಮಂಗ್ಸುಳೆ ಗ್ರೇಡ್ 2 ತಹಶೀಲ್ದಾರರು, ಕರ್ವೆ ಪದಾಧಿಕಾರಿಗಳೆಲ್ಲರೂ ಗಣ್ಯಮಾನ್ಯರು ಕರ್ನಾಟಕ ಸಂಭ್ರಮದ 50ರ ಜ್ಯೋತಿ ರಥಯಾತ್ರೆಯ ಚುಕ್ಕಾಣಿಯನ್ನು ಹಸ್ತಾಂತರಿಸಿದರು. ಈ ಸಂಭ್ರಮದ ಆಚರಣೆಯಲ್ಲಿ ಪ್ರಶಾಂತ್ ಚನ್ಗೊಂಡ್, ಪರಮಾನಂದ್ ಮಂಗ್ಸುಳೆ, ವಿನೋದ್ ಮಾವರ್ಕರ್, ಸಂತೋಷ್ ಕಾಂಬ್ಳೆ, IK ಹಿರೇಮಠ್, ಸಂಜೀವ್ ಕುಮಾರ್ ಮಾಂಗ್, ಮನು ವಡ್ಡರ್, ಶಂಕರಗೌಡ ಪಾಟೀಲ್, ಅಮರ್ ನವರತ್ನ, ಸೋಮಶೇಖರ್ ಜೋರೆ, ತಾಲೂಕಾ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ PSI ಆನಂದ್ B, ಐಶ್ವರ್ಯ ನಾಗರಾಳೆ, ಅಶೋಕ್ ಅಂಗಡಿ, ಅನಿಲ್ ಶೆಟ್ಟಿ, ರಾಕೇಶ್ ಅವಳೆ, ಸಚಿನ್ ದೇವ್ಕುಳೆ, ದಿಲೀಪ್ ಫಾಯನವರ್, ರಮೇಶ್ ಕಾಂಬ್ಳೆ ಅನೇಕ ಗಣ್ಯಮಾನ್ಯರು ಈ ಸಂಭ್ರಮದ ಆಚರಣೆಯಲ್ಲಿ ಭಾಗಿಯಾಗಿದ್ದರು. ವರದಿ ರಮೇಶ್ ಕಾಂಬ್ಳೆ.